ಎಷ್ಟು ಜನ ಆಮೆನ್ ಅಂತೀರಾ? ಅವನೇ ಒಂದು பேருக்கு பிள்ளைன்னு கூப்பிடல அவருன்னு. ಸುಮ್ಮನೆ ಅವರ ಹೆಸರಿಗೆ ನಿಮ್ಮನ್ನು ಮಕ್ಕಳಂತ ಕರೆದಿಲ್ಲ. பிள்ளையாகவே அவனை ஏற்றுக்கொண்டார். ನಿಮ್ಮನ್ನು ಮಕ್ಕಳಾಗಿಯೇ ಆತನು ಸ್ವೀಕರಿಸಿದ್ದಾನೆ. அவனை ஏற்றுக்கொண்டார். ನಿಮ್ಮನ್ನು ಮಕ್ಕಳಾಗಿಯೇ ಆತನು ಸ್ವೀಕರಿಸಿದ್ದಾನೆ. How will you prove this, brother? ಹೇಗೆ ಇದನ್ನು ನೀವು ಸಾಕ್ಷೀಕರಿಸ್ತೀರಾ? How will you prove this, brother? ಹೇಗೆ ಇದನ್ನು ನಿರೂಪಿಸ್ತೀರಾ ಬ್ರದರ್? I tell you something. ನಾನು ನಿಮಗೊಂದನ್ನು ಹೇಳ್ತೇನೆ. When Jesus came down to this earth, ಯೇಸು ಈ ಲೋಕಕ್ಕೆ ಇಳಿದು ಬಂದಾಗ, and the only one that made him keep him growing, keeping going, keeping moving forward was his relationship with the Father. ಆತನು ಈ ಭೂಮಿಯಲ್ಲಿ ಜೀವಿಸಿದಾಗ ಆತನು ಜೀವಿಸಲಿಕ್ಕೆ, ಆತನು ಮುನ್ನಡಿಲಿಕ್ಕೆ, ಆತನು ಮಾಡುವಂತ ಎಲ್ಲಾ ಕಾರ್ಯದಲ್ಲೂ, ಆತನು ಮಾಡುವಂತ ಸೇವೆಯಲ್ಲೂ ಆತನಿಗಿದ್ದಂತ ಒಂದೇ ಒಂದು ನಿರೀಕ್ಷೆ, ಆ ತಂದೆಯೊಂದಿಗಿದ್ದಂತ ಸಂಬಂಧ. Jesus Christ was nothing but, amen, all about Father in him. ಯೇಸು ಕ್ರಿಸ್ತನು ಬೇರೆ ಏನಲ್ಲ, ತಂದೆ ಯೇಸುವಿನಲ್ಲಿ ಜೀವಿಸ್ತಾ ಇದ್ದಂತ. Hallelujah. Hallelujah. His relationship with the Father. ತಂದೆಯೊಂದಿಗಿದ್ದಂತ ಸಂಬಂಧ. He stood before the Lazarus tomb. ಆತನು ಲಾಜರ್ನ ಸಮಾಧಿಯ ಮುಂದೆ ನಿಂತು, he spoke and Father brought him out. ಆತನು ಮಾತನಾಡಿದನು, ತಂದೆ ಆ ಲಾಜರ್ನ A woman with a ಜೀವಂತವಾಗಿ blood issue touched the hem of his garment, and he said, who touched me? Because while someone was touching him, Father healed that woman. ರಕ್ತ ಕುಸುಮ ರೋಗಿಯು ಬಂದು ಆತನ ವಸ್ತ್ರದ ಗೊಂಡೆಯನ್ನು ಮುಟ್ಟಿದಾಗ, ಯಾರು ನನ್ನನ್ನು ಮುಟ್ಟಿದರು ಅಂತ ಕೇಳುವಾಗ, ಆ ತಂದೆ ಬಂದು ಆ ಒಂದು ವ್ಯಾಧಿಯಲ್ಲಿದ್ದ ಹೆಣ್ಣು ಮಗಳನ್ನು ಸ್ವಸ್ಥಪಡಿಸಿದ್ದು. That was the relationship with God. ಅದೇ ದೇವರೊಂದಿಗಿರುವಂತ ಸಂಬಂಧ. Amen. To forgive me, ನನ್ನನ್ನು ಕ್ಷಮಿಸುವುದಕ್ಕಾಗಿ he took such a decision. ಆತನು ಎಂತ ಒಂದು ನಿರ್ಧಾರ ತೆಗೆದುಕೊಂಡ್ರು ಅಂದ್ರೆ, he made himself as a human being. ಆತನು ತನ್ನನ್ನೇ ಒಂದು ನರಾವತಾರ ಎತ್ತಿ ಬಂದನು. Gave his son in replacement for me. ನನ್ನ ಸ್ಥಾನದಲ್ಲಿ ತನ್ನ ಮಗನನ್ನು ಆತನು ಕೊಟ್ಟನು. Washed me and made me his son. ನನ್ನನ್ನು ತೊಳೆದು ಆತನ ಮಗನಾಗಿ ನನ್ನನ್ನು ಮಾರ್ಪಡಿಸಿದನು. To save me from destruction. ಈ ಒಂದು ನಾಶನದಿಂದ ನನ್ನನ್ನು ಕಾಪಾಡುವುದಕ್ಕಾಗಿ He destroyed his son. ಆತನು ತನ್ನ ಮಗನನ್ನೇ ನಾಶಪಡಿಸಿದನು. And gave his place to me. ಆ ಮಗನ ಸ್ಥಾನವನ್ನು ಆತನು ನನಗೆ ಕೊಟ್ಟನು. What a God we have. ಎಂತ ದೇವರು ನಮಗಿದ್ದಾರೆ. ಮಣ್ಣ ಪೋಯಿ ಮಗನ ಮಾಡ್ತಾರೆ. ಮಣ್ಣನ್ನು ಹೋಗಿ ಮಗನಾಗಿ ಮಾರ್ಪಡಿಸ್ಬಿಟ್ರು. The love he has for you is so genuine. ನಿಮಗಾಗಿ ಆತನಿಟ್ಟಿರುವಂತ ಆ ಪ್ರೀತಿ so unconditional. ಅದು ಮಿತಿ ಇಲ್ಲದಂತ ಒಂದು ಪ್ರೀತಿ. He gave his son to die. ಆತನು ತನ್ನ ಮಗನನ್ನು ಸಾಯುವುದಕ್ಕಾಗಿ ಒಪ್ಪಿಸಿಕೊಟ್ಟನು. Took this mud and gave it a place as his only son. ಈ ಮಣ್ಣನ್ನು ತೆಗೆದುಕೊಂಡು ತನ್ನ ಮಗನ, ಒಬ್ಬನೇ ಮಗನ ಸ್ಥಾನವನ್ನು ಈ ಮಣ್ಣಿಗೆ ಕೊಟ್ಟನು. Now Jesus came. ಈಗ ಯೇಸು ಬಂದ್ರು. இப்ப பாருங்க plan எப்படி ವರ್ಕ್ ಔಟ್ ಆಗಿದೆ. இப்போ ಈಗ ಯಾವ ರೀತಿ Genesis 22 எப்படி ವರ್ಕ್ ಔಟ್, ಯಾವ ರೀತಿಯ ಆದಿಕಾಂಡ 22 ಕಾರ್ಯರೂಪದಲ್ಲಿ ಬರ್ತದೆ. Amen. In the land of Judea, ಆ ಯುದಯ ಒಂದು ಸೀಮೆಯಲ್ಲಿ, in a small place called as Bethlehem, ಒಂದು ಚಿಕ್ಕ ಊರಾದ ಬೆತ್ಲೆಹೇಮ್ನಲ್ಲಿ God's son is born. ದೇವರ ಮಗನು ಆತನು ಹುಟ್ಟಿದನು. He grew up. ಆತನು ಬೆಳೆದನು. He preached. ಆತನು ಪ್ರಸಂಗಿಸಿದನು. He healed. ಆತನು ಸ್ವಸ್ಥಪಡಿಸಿದನು. Amen. He did ministry throughout Galilee, ಆತನು ಗಲಿಲಾಯದ ಎಲ್ಲಾ ಭಾಗಗಳೇ ಆತ ಸೇವೆ ಮಾಡಿದನು. throughout Jerusalem, ಯೆರೂಸಲೇಮ್ ಪೂರ್ತಿಯಾಗಿ, throughout Jericho. ಎಲ್ಲಾ ಯೆರಿಕೋವಿನ ಹಾದಿಗಳಲ್ಲಿ. And the time came. ಸಮಯ ಬಂತು. Amen. He had to bear all the sins of the world. ಲೋಕದ ಎಲ್ಲ ಪಾಪಗಳನ್ನು ಆತನು ಹೊತ್ತುಕೊಳ್ಳಬೇಕಾಯಿತು. Hallelujah. Hallelujah. எல்லா பாவமும் யார் சுமக்க வேண்டும்? ಎಲ್ಲ ಪಾಪವನ್ನು ಯಾರು ಹೊತ್ತುಕೊಳ್ಬೇಕು? The Lamb of God. ದೇವರ ಕುರಿಮರಿ. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. Amen. The Lamb of God. ದೇವರ ಕುರಿಮರಿ. ಕುರಿ ಎಲ್ಲಿ ಅಪ್ಪ? ಕುರಿ ಎಲ್ಲಿ ಅಪ್ಪ? Amen. Abraham's child asked. ಅಬ್ರಹಾಮನ ಮಗನ್ ಕೇಳ್ತಾ ಇದ್ದಾನೆ, Where is the lamb? ಆ ಕುರಿಮರಿ ಎಲ್ಲಿ? Amen. Abraham said, ಅಬ್ರಹಾಮನ ಹೇಳಿದ, You are the lamb. ನೀನೇ ಆ ಕುರಿಮರಿ. The reality was, ಆದ್ರೆ ನಿಜಾಂಶ ಏನು ಅಂದ್ರೆ, God provided a lamb. ದೇವರು ಒಂದು ಕುರಿಮರಿಯನ್ನು ಒದಗಿಸಿದನು. நல்லா கவனிங்க. ನಾನು ಹೇಳೋದನ್ನ ಚೆನ್ನಾಗಿ Who ಗಮನಿಸಿ. was that lamb? ಯಾರ ಆ ಕುರಿಮರಿ? Jesus was the lamb. ಯೇಸುವೇ ಆ ಕುರಿಮರಿ. If this lamb is not slain,
ಈ ಕುರಿಮರಿ ಬಲಿಯಾಗದೆ ಹೋಗಿದ್ರೆ, amen, we cannot call him father. ನಾವು ಆ ತಂದೆಯನ್ನು ಅಪ್ಪ ಅಂತ ಕರೆಯಕ್ಕೆ ಆಗ್ತಾ We ಇರ್ಲಿಲ್ಲ. cannot call him as father. ನಾವು ಆತನನ್ನು ತಂದೆಯೇ ಅಂತ ಕರೀಲಿಕ್ಕೆ ಆಗ್ತಾ ಇರ್ಲಿಲ್ಲ. Because we have no rights. ಅದೇನೇ ಕತೆ. No change at all. Only change that was made was Jesus died, shed his blood, and made me worthy to call him Abba. ವ್ಯತ್ಯಾಸವೇ ಇಲ್ಲ. ಯೇಸು ಆತನು ಆ ಒಂದು ಸ್ಥಳದಲ್ಲಿ ಬಲಿಯಾಗಿ ರಕ್ತವನ್ನು ಸುರಿಸಿ ಆ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದ ಕಾರಣದಿಂದ ಆ ತಂದೆಯನ್ನು ನೋಡಿ ಅಪ್ಪ ತಂದೆ ಅಂತ In ಕರೆಯುವ the Old ಯೋಗ್ಯತೆ ನಮಗೆ. Testament also, ಹಳೆಯ many ಒಡಂಬಡಿಕೆಯಲ್ಲಿ people ಕೂಡ would have cried Appa Tande, but God never heard him because they are not legally children. ಅನೇಕರು ಹಳೆಯ ಒಡಂಬಡಿಕೆಯಲ್ಲಿ ಅಪ್ಪ ತಂದೆ ಅಂತ ಕರೆದಿರಬಹುದು, ಆದ್ರೆ ದೇವರು ಅದನ್ನು ಒಪ್ಪಿಕೊಳ್ಳಿಲ್ಲ. ಯಾಕಂದ್ರೆ ಅವರು ಲೀಗಲ್ ಆಗಿ ದೇವರಿಗೆ Even ಮಕ್ಕಳಾಗಿರಲಿಲ್ಲ. God said to the people of Israel, I will be your father. ಇಸ್ರಾಯೇಲ್ ಜನರಿಗೆ ದೇವರು ಹೇಳಿದ್ರು, ನಾನು ನಿಮಗೆ You will be ತಂದೆಯಾಗಿರ್ತೇನೆ, my children. ನೀವು ನನಗೆ ಮಕ್ಕಳಾಗಿರ್ತೀರಾ. But legally not possible. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. When it was legally possible, ಅದು ಯಾವಾಗ when ಸಾಧ್ಯವಾಯಿತು? Jesus, the Lamb of God, died, ಯೇಸು ದೇವರ ಕುರಿಮಾರಿಯಾದ ಆತನು when ಸತ್ತಾಗಲೇ, his blood was shed, ಆತನ ರಕ್ತ ಸುರಿಯಲ್ಪಟ್ಟಾಗಲೇ, his blood entered into my life. ಆತನ ರಕ್ತ ನನ್ನ ಜೀವಿತವನ್ನು When his ಪ್ರವೇಶಿಸಿತು. blood came into me, ಆತನ ರಕ್ತ when ನನ್ನೊಳಗೆ his ಬಂದಾಗ, blood washed me, ಆತನ ರಕ್ತ ನನ್ನನ್ನು I ತೊಳೆದಾಗ became legally the sons and daughters of God. ನಾನು ದೇವರಿಗೆ ಮಗನಾಗಿ ಮಗಳಾಗುವ ಬಾಧ್ಯತೆಯನ್ನು ಯಾವ್ದು ಬೇರೆ ಹೊಂದಿಕೊಂಡೆ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah.